ನೀವು ನೋಡ್ತಾ ಇದ್ದೀರಾ ಲಾ ಇಂಟೆಲಿಜೆನ್ಸಿಯ ಚಾನೆಲ್. ನಾನು ಸಂಗೀತ ಭಟ್. ನೀವು ಬೆಂಗಳೂರಲ್ಲಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಪ್ರತಿಯೊಬ್ಬ ಉದ್ಯಮಿಗಳು ಆಯ್ಕೆ ಮಾಡುವಂತಹ ಒಂದೇ ಒಂದು ವಿಧಾನ ಯಾವ್ದಪ್ಪ ಅಂದ್ರೆ LLP, ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್. ಇವತ್ತಿನ ಈ ವಿಡಿಯೋದಲ್ಲಿ ನಾನ್ ನಿಮಗೆ LLP ಅಂದ್ರೆ ಏನು, ಅದರ ಪ್ರಮುಖ ಉಪಯೋಗಗಳು ಯಾವುದೆಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಸಂಕ್ಷಿಪ್ತವಾಗಿ ನಾನ್ ನಿಮಗೆ ಹೇಳ್ಕೊಡ್ತೀನಿ. ನೀವ್ ಮಾಡ್ಬೇಕಾಗಿರೋದಿಷ್ಟೇ, ಈ ವಿಡಿಯೋವನ್ನ ಕೊನೆ ತನಕ ನೋಡೋದು. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಮಾಹಿತಿಯುತವಾಗಿರುವಂತಹ ವಿಡಿಯೋವನ್ನ ನಾವು ಈಗಾಗಲೇ ಹಲವಾರು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದೇವೆ. ಆ ಎಲ್ಲಾ ವಿಡಿಯೋವನ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ವಿಡಿಯೋವನ್ನ ಪ್ರಾರಂಭ ಮಾಡುವ ಮೊದಲು ನಮ್ಮ ವೀಕ್ಷಕರಿಗಾಗಿ ಅಂದ್ರೆ ನಿಮಗಾಗಿ ಒಂದು ಸಣ್ಣ ಘೋಷಣೆ ರೆಡಿ ಇದೆ ನಮ್ಮ ತಂಡದಿಂದ. ಏನಪ್ಪಾ ಅಂದ್ರೆ, ನೀವು ಈಗಾಗಲೇ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದ್ದೀರಿ ಅಥವಾ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ನಮ್ಮ ತಂಡದಿಂದ ನಿಮಗಾಗಿ ಒಂದು ಫ್ರೀ ಆದ PDF ಅನ್ನ ತಯಾರು ಮಾಡಿದ್ದೇವೆ. ಇದರಲ್ಲಿ ಬಿಸ್ನೆಸ್ ಅನ್ನ ಹೇಗೆ ಪ್ರಾರಂಭ ಮಾಡೋದು, ಪ್ರಾರಂಭ ಮಾಡಿದ ಮೇಲೆ ಅಥವಾ ಮಾಡುವ ಮುನ್ನ ಯಾವುದೆಲ್ಲ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬೇಕು, ಯಾವ ರೀತಿಯ ಕಾನೂನುಬದ್ಧವಾಗಿ ಕಾನೂನುಗಳನ್ನ ಫಾಲೋ ಮಾಡಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ಪಿನ್ ಟು ಪಿನ್ ನಾವು ನಿಮಗೆ ತಿಳಿಸಿದ್ದೀವಿ. ಮತ್ಯಾಕೆ ತಡ, ಈ ಫ್ರೀ ಆಗಿರುವಂತಹ ಉಪಯುಕ್ತವಾಗಿರುವಂತಹ PDF ಅನ್ನ ನಿಮ್ಮದಾಗಿಸ್ಕೊಳ್ಬೇಕು ಅಂತ ಆದ್ರೆ, ಈಗಲೇ ಡಿಸ್ಕ್ರಿಪ್ಷನ್ ನಲ್ಲಿ ನಾವು ಲಿಂಕ್ ಅನ್ನ ಕೊಟ್ಟಿದ್ದೇವೆ. ಅದನ್ನ ಕ್ಲಿಕ್ ಮಾಡಿ PDF ಅನ್ನ ನಿಮ್ಮದಾಗಿಸ್ಕೊಳ್ಳಿ. ಇನ್ನು ವಿಡಿಯೋದ ಪ್ರಾರಂಭದಲ್ಲಿ LLP ಅಂದ್ರೆ ಏನು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. LLP ಅಂದ್ರೆ ಪಾಲುದಾರಿಕೆ ಮತ್ತು ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಲಾಭಗಳನ್ನ ನೀಡುವಂತಹ ಒಂದು ಬಿಸ್ನೆಸ್ ಮಾದರಿಯಾಗಿದೆ. ಇದರಲ್ಲಿ ನಿಮಗೆ ಕಾನೂನಾತ್ಮಕವಾಗಿರುವಂತಹ ರಕ್ಷಣೆ ಕೂಡ LLP ಅಂದ್ರೆ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಲ್ಲಿ ಸಿಗ್ತದೆ. ಇನ್ನು ಭಾರತದಲ್ಲಿ LLP ಮಾದರಿಯು 2009 ಅಲ್ಲಿ ಅಂದ್ರೆ 2009ರಲ್ಲಿ ಪ್ರಾರಂಭವಾಗಿದೆ. ಇನ್ನು ವಿವರಗಳನ್ನ ಪ್ರಾರಂಭ ಮಾಡುವ ಮೊದಲು ನಮ್ಮ ತಂಡದಿಂದ ನಿಮಗಾಗಿ ಒಂದು ಸಣ್ಣ ಘೋಷಣೆ, ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ಏನಪ್ಪಾ ಅಂದ್ರೆ, ನಿಮಗೆ ಸಹಾಯವಾಗಲಿ ಅಂತ ನಮ್ಮ ತಂಡ ಒಂದು ವಾಟ್ಸ್ಆಪ್ ಗ್ರೂಪ್ ಕಮ್ಯುನಿಟಿಯನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಬಿಸ್ನೆಸ್ಗೆ ಬೇಕಾಗಿರುವಂತಹ ಟಿಪ್ಸ್ ಹಾಗೆ ಬಿಸ್ನೆಸ್ ಅಪ್ಡೇಟ್ಸ್ ಗಳನ್ನ, ಬಿಸ್ನೆಸ್ ಗೈಡೆನ್ಸ್ ಗಳನ್ನ ನಾವು ಹಾಕ್ತಾ ಇರ್ತೀವಿ. ಅದರಿಂದಾಗಿ ನಿಮಗೆ ಬಿಸ್ನೆಸ್ ಅಲ್ಲಿ ಯಾವ ರೀತಿಯಾಗಿ ಲಾಭವನ್ನ ಮಾಡಬಹುದು ಅನ್ನೋದನ್ನ ಸ್ಪಷ್ಟವಾಗಿ ದಿನನಿತ್ಯ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಅದನ್ನ ನೋಡ್ಕೊಂಡು ಕಲಿಯಬಹುದಾಗಿದೆ. ಮತ್ಯಾಕೆ ತಡ, ಈಗಲೇ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರುವಂತಹ ಲಿಂಕ್ ಗೆ ಕ್ಲಿಕ್ ಮಾಡಿ ನಮ್ಮ ವಾಟ್ಸ್ಆಪ್ ಗ್ರೂಪ್ ಕಮ್ಯುನಿಟಿಗೆ ಜಾಯಿನ್ ಆಗಿ. ಇನ್ನು LLP ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾದ್ರೆ ಯಾವುದೆಲ್ಲ ಮೂಲಭೂತ ಅವಶ್ಯಕತೆ ಇದೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೆಯದಾಗಿ, ನಿಮ್ಮ ಬಿಸ್ನೆಸ್ಗೆ ಯುನೀಕ್ ಆಗಿರುವಂತಹ ಹೆಸರನ್ನ ನೀವು ನೀಡಬೇಕಾಗಿರ್ತದೆ. ಹಾಗೆ ನೀವು ರಿಜಿಸ್ಟರ್ ಮಾಡ್ಕೊಂಡಿರುವಂತಹ ಒಂದು ಆ ಬಿಸ್ನೆಸ್ ಎಲ್ಲಿ ಪ್ರಾರಂಭ ಮಾಡ್ತೀರಿ ಅಲ್ಲಿಯ ವಿಳಾಸ, ಅಲ್ಲಿಯ ಅಡ್ರೆಸ್ ಬೇಕಾಗಿರ್ತದೆ. ಕನಿಷ್ಠ 2 ಪಾಲುದಾರರು ಅವಶ್ಯಕತೆ ಇರ್ತದೆ. ಹಾಗೆ ನೀವು ಯಾವುದೆಲ್ಲ ಚಟುವಟಿಕೆಗಳನ್ನ ಅಂದ್ರೆ ಬಿಸ್ನೆಸ್ ಯಾವುದರ ಬೇಸ್ ಮೇಲೆ ಚಟುವಟಿಕೆಗಳನ್ನ ನೀವು ಮಾಡ್ತೀರಿ ಅನ್ನೋದರ ವಿವರಗಳು ಅದರಲ್ಲಿ ಅವಶ್ಯಕತೆ ಇರ್ತದೆ. ಇನ್ನು ಸ್ಟಾರ್ಟ್ಅಪ್ ಗಳಿಗೆ LLPಯ 5 ಪ್ರಮುಖ ಲಾಭಗಳನ್ನ ನಾವು ನೋಡ್ಕೊಂಡು ಬರೋಣ. ಇನ್ನು ಮೊದಲನೆಯದಾಗಿ, ಸೀಮಿತ ಹೊಣೆಗಾರಿಕೆಯ ರಕ್ಷಣೆ. ಈಗ ಪಾಲುದಾರರು ಅಥವಾ ಇನ್ವೆಸ್ಟರ್ಸ್ ಗಳು ಯಾರು ಹೂಡಿಕೆಯನ್ನ ಮಾಡಿರ್ತಾರೆ ಅದಕ್ಕೆ ಮಾತ್ರ ಹೊಣೆಗಾರರಾಗಿರ್ತಾರೆ. ಅವರ ವೈಯಕ್ತಿಕವಾಗಿ ಯಾವುದೇ ರೀತಿಯ ನಷ್ಟಗಳು ಅವರು ಭರಿಸಲು ಸಾಧ್ಯವಿರೋದಿಲ್ಲ. ಅಂದ್ರೆ ಇನ್ವೆಸ್ಟ್ ಯಾವ್ದೆಲ್ಲ ಮಾಡಿರ್ತಾರೆ, ಲಾಭ ಆಗಿರ್ಬೋದು ನಷ್ಟ ಆಗಿರ್ಬೋದು, ಅದಕ್ಕೆ ಮಾತ್ರ ಸೀಮಿತವಾಗಿರ್ತದೆ ಹೊರತು ಅವರ ವೈಯಕ್ತಿಕ ಆಸ್ತಿ ಪಾಸ್ತಿಗಳಿಗೆ ಯಾವುದೇ ರೀತಿಯ ನಷ್ಟವನ್ನ ಹೊಂದೋದಿಲ್ಲ. ಇನ್ನು ಎರಡನೆಯ ಪಾಯಿಂಟ್ ಅನ್ನ ನೋಡೋದಾದ್ರೆ, ಕಡಿಮೆ ಅನುಸರಣೆ ಅಂದ್ರೆ ಲೋ ಕಂಪ್ಲೈನ್ಸ್. ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳಿಗಿಂತ LLP ಗಳಲ್ಲಿ ಕಾನೂನು ಒಂದು ದಾಖಲೆಗಳಾಗಿರ್ಬೋದು, ಫೈಲಿಂಗ್ ಗಳಾಗಿರ್ಬೋದು
ಕಡಿಮೆ ಇರ್ತದೆ. ಇದರಿಂದಾಗಿ ವೆಚ್ಚ ಮತ್ತು ಸಮಯದಲ್ಲಿ ಉಳಿತಾಯವಾಗುತ್ತದೆ. ಸರಳೀಕೃತ ನಿರ್ವಹಣೆ ಅಂದ್ರೆ ಫ್ಲೆಕ್ಸಿಬಲ್ ಮ್ಯಾನೇಜ್ಮೆಂಟ್. ಇದರಲ್ಲಿ ಪಾಲುದಾರರ ಒಪ್ಪಂದದ ಮೇಲೆ ಯಾವ ರೀತಿಯ ಒಂದು ಬಿಸ್ನೆಸ್ ಅನ್ನ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡಬಹುದು. ಹಾಗೆ ಲಾಭಗಳಲ್ಲಿ ಆಗಿರ್ಬೋದು ಅಥವಾ ಆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಒಂದು ಅಧಿಕಾರ ಕೂಡ ಇದರಲ್ಲಿ ಇವರಿಗೆ ಇರ್ತದೆ. LLP ಪ್ರತ್ಯೇಕ ಕಾನೂನು ವ್ಯಕ್ತಿತ್ವ. ಇದರಲ್ಲಿ LLP ತನ್ನ ಪಾಲುದಾರರಿಂದ ಪ್ರತ್ಯೇಕವಾದ ಕಾನೂನು ವ್ಯಕ್ತಿತ್ವವನ್ನ ಹೊಂದಿರ್ತದೆ. ಇದು ತನ್ನ ಹೆಸರಲ್ಲಿ ಆಸ್ತಿಯನ್ನ ಮಾಡಿಕೊಳ್ಬಹುದು, ಹಾಗೆ ಒಪ್ಪಂದಗಳಿಂದ ಸಹಿಸ ಮಾಡಿಕೊಳ್ಬಹುದು, ಹಾಗೆ ವ್ಯವಹಾರವನ್ನ ನಡೆಸಬಹುದಾಗಿದೆ. ಇನ್ನು ನಾವು LLP ನೋಂದಣಿಯ ಹಂತವಾಗಿ ಹೇಗೆ ಮಾಡುವುದು ಅನ್ನೋದನ್ನ ನೋಡೋಣ. ಮೊದಲನೆಯ ಹಂತವಾಗಿ ಹೆಸರನ್ನ ನೋಂದಣಿ ಮಾಡ್ಕೊಳ್ಳೋದು ಅಂದ್ರೆ ಕಾಯ್ದಿರಿಸೋದು ಹೇಗೆ ಅನ್ನೋದನ್ನ ನೋಡೋಣ. ನೀವು ನಿಮ್ಮ ಕಂಪನಿಯ ಹೆಸರನ್ನ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಪೋರ್ಟಲ್ ನಲ್ಲಿ ಕಾಯ್ದಿರಿಸಬೇಕಾಗಿರ್ತದೆ. ನೀವು ಸೆಲೆಕ್ಟ್ ಮಾಡಿರುವಂತಹ ಅಥವಾ ಕಾಯ್ದಿರಿಸಿರುವಂತಹ ಹೆಸರು ಬೇರೆ ಯಾವುದೇ ಕಂಪನಿಯವರು ಅದನ್ನ ಈಗಾಗಲೇ ರಿಜಿಸ್ಟರ್ ಮಾಡಿ ಇಟ್ಕೊಂಡಿರಬಾರ್ದು. ನಿಮ್ಮ ಲೋಗೋ ಆಗಿರ್ಬೋದು, ಯಾವುದೇ ರೀತಿಯ ಒಂದು ನಿಮ್ಮ ಕಂಪನಿಗೆ ರಿಲೇಟೆಡ್ ಅವರ ಕಂಪನಿ ಅಥವಾ ಮೊದಲಿನ ಕಂಪನಿಯವರು ಸೆಲೆಕ್ಟ್ ಮಾಡಿ ಇಟ್ಕೊಂಡಿರಬಾರ್ದು. ಇನ್ನು ಎರಡನೆಯ ಹಂತವಾಗಿ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ಅನ್ನ ಪಡೆಯುವುದಾಗಿದೆ. ಪಾಲುದಾರರು ತಮ್ಮ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ಅನ್ನ ಪಡೆಯಬೇಕಾಗಿರ್ತದೆ. ಯಾಕೆ ಅಂದ್ರೆ ಈ ರಿಜಿಸ್ಟ್ರೇಷನ್ ಎಲ್ಲ ಆನ್ಲೈನ್ ಮುಖಾಂತರವಾಗಿರ್ತದೆ. ಇನ್ನು ಮೂರನೇ ಹಂತವಾಗಿ DPIN ಗೆ ಅರ್ಜಿ ಹಾಕೋದು ಅಂದ್ರೆ ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್ ಐಡೆಂಟಿಫಿಕೇಶನ್ ನಂಬರ್ ಪಡೆಯಬೇಕಾಗಿರ್ತದೆ. ಇದು ಇನ್ಕಾರ್ಪೊರೇಷನ್ ಫರ್ಮ್ ಜೊತೆಗೆ ಅರ್ಜಿ ಹಾಕುವುದಾಗಿದೆ. ಇನ್ನು ನಾಲ್ಕನೆಯ ಹಂತವಾಗಿ ಇನ್ಕಾರ್ಪೊರೇಷನ್ ಫರ್ಮ್ ಸಲ್ಲಿಸುವುದಾಗಿರ್ತದೆ. ಇದರಲ್ಲಿ ಪಾಲುದಾರರ ವಿವರ, ಅವರ ವಿಳಾಸ ಹಾಗೆ ಬಿಸ್ನೆಸ್ ಚಟುವಟಿಕೆಗಳ ದಾಖಲೆಯನ್ನ ನೀಡಬೇಕಾಗಿರ್ತದೆ. ಇದರ ಪರಿಶೀಲನೆಯೆಲ್ಲ ಆದ ನಂತರ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅನ್ನ ನೀಡುತ್ತಾರೆ. ಇವತ್ತಿನ ಈ ವಿಡಿಯೋದಲ್ಲಿ LLP ಯ ಸ್ಟ್ರಕ್ಚರ್ ಗಳನ್ನ ನಾನು ನಿಮಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ದೇನೆ. LLP ಅಂದ್ರೆ ಏನು, LLP ಫಾರ್ಮ್ ರಿಜಿಸ್ಟ್ರೇಷನ್ ಅನ್ನ ಹೇಗೆ ಮಾಡೋದು, ಹಾಗೆ ಯಾವ ಸರ್ಟಿಫಿಕೇಟ್ ಅನ್ನ ಹೇಗೆ ಪಡೆಯುವುದು, LLP ಸರ್ಟಿಫಿಕೇಟ್ ಅನ್ನ ಹೇಗೆ ಪಡೆಯೋದು ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಇದೇ ರೀತಿಯ ಮಾಹಿತಿಯುತವಾಗಿರುವಂತಹ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದೇವೆ. ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಮಾಹಿತಿಕರವಾಗಿರುವಂತಹ ವಿಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.